ಮದುವೆಯ ದಿನ ಬಂದ ರಹಸ್ಯ ಪತ್ರ. ಭಾಗ 4. ನಾನು ಕೊಲೆಗಾರನಲ್ಲ. ನಿಜವಾದ ಅಪರಾಧಿ ಎ. ಮಂಟಪದಲ್ಲೇ ಇದ್ದಾನೆ. ಅರವಿಂದ್ ಹೇಳಿದ ಆ ಮಾತು ಕೇಳುತ್ತಿದ್ದಂತೆಯೇ ಮಂಟಪದಲ್ಲಿ ನಿಶ್ಶಬ್ದ ಆವರಿಸಿತು. ಎಲ್ಲರ ಕಣ್ಣುಗಳು ಒಬ್ಬರಿಂದ ಮತ್ತೊಬ್ಬರ ಕಡೆ ತಿರುಗಿದವು. ನಂದಿನಿಯ ಹೃದಯ ಬಡಿತ ವೇಗವಾಯಿತು. ಅರವಿಂದ್, ಏನು ಹೇಳುತ್ತಿದ್ದೀಯಾ ಎಂದು ಅವಳ ತಂದೆ ಕೇಳಿದರು. ಅರವಿಂದ್ ನಿಧಾನವಾಗಿ ಉಸಿರೆಳೆದು ಹೇಳಲು ಆರಂಭಿಸಿದ. 3 ವರ್ಷಗಳ ಹಿಂದೆ ಈ ಫೋಟೋದಲ್ಲಿರುವ ಹುಡುಗಿ ಆಶಿಕಾ ನನ್ನ ಸ್ನೇಹಿತೆ. ಅವಳನ್ನು ನಾನು ಪ್ರೀತಿಸಿರಲಿಲ್ಲ. ಆದರೆ ಯಾರೋ ನನ್ನ ಹೆಸರನ್ನು ಬಳಸಿಕೊಂಡು ಅವಳನ್ನು ಮೋಸ ಮಾಡಿದ್ದರು. ವೃದ್ಧರ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಹಾಗಾದರೆ ನನ್ನ ಮಗಳು ಸತ್ತಿದ್ದು ಹೇಗೆ ಎಂದು ಅವರು ಕೇಳಿದರು. ಅರವಿಂದ್ ಉತ್ತರಿಸುವಷ್ಟರಲ್ಲಿ ಧರಕ್ ಮಂಟಪದ ಎಲ್ಲ ಲೈಟ್ಗಳು ಏಕಾಏಕಿ ಆಫ್ ಆದವು. ಕತ್ತಲೆ. ಎಲ್ಲರೂ ಗಾಬರಿಯಿಂದ ಕಿರುಚತೊಡಗಿದರು. ಕೆಲವು ಕ್ಷಣಗಳ ನಂತರ ಲೈಟ್ ಮತ್ತೆ ಬಂದಿತು. ಆದರೆ ವೃದ್ಧರ ಕೈಯಲ್ಲಿದ್ದ ಹಳೆಯ ಫೈಲ್ ಕಾಣೆಯಾಗಿತ್ತು. ಅದರ ಜೊತೆಗೆ ಮದುವೆಯ ಉಂಗುರವೂ ಕಾಣಿಸಲಿಲ್ಲ. ಯಾರೋ ಕದ್ದಿದ್ದಾರೆ ಎಂದು ಯಾರೋ ಕೂಗಿದರು. ನಂದಿನಿ ಸುತ್ತಲೂ ನೋಡಿದಳು. ಬಾಗಿಲಿನ ಬಳಿ ಕಪ್ಪು ಹುಡ್ ಧರಿಸಿದ್ದ ಒಬ್ಬ ವ್ಯಕ್ತಿ ಓಡುತ್ತಿರುವುದು ಕಾಣಿಸಿತು. ಹಿಡಿಯಿರಿ, ಅವನೇ ಎಂದು ಅರವಿಂದ್ ಓಡಿದ. ನಂದಿನಿಯೂ ಅವನ ಹಿಂದೆ ಓಡಿದಳು. ಮಂಟಪದ ಹಿಂದೆ ಇದ್ದ ಹಳೆಯ ಗೋದಾಮಿನ ಬಳಿ ಆ ವ್ಯಕ್ತಿ ನಿಂತ. ಅವನು ನಿಧಾನವಾಗಿ ತನ್ನ ಮುಖದ ಮಾಸ್ಕ್ ತೆಗೆದ. ಅವನನ್ನು ನೋಡಿದ. ನಂದಿನಿ ಬೆಚ್ಚಿಬಿದ್ದಳು. ನೀನಾ ಎಂದು ಅವಳ ಬಾಯಿಂದ ಮಾತು ಹೊರಬಿತ್ತು. ಅವನು ನಗುತ್ತಾ ಹೇಳಿದ, ಹೌದು, ನಾನು ಸತ್ತಿದ್ದೇನೆ ಎಂದು ಎಲ್ಲರೂ ನಂಬಿದ್ದರು. ಆದರೆ ನಾನು ಬದುಕಿದ್ದೇನೆ. ಅವನ ಮಾತು ಕೇಳಿ ಅರವಿಂದ್ ಕೂಡ ಆಘಾತಗೊಂಡ. ಆ ವ್ಯಕ್ತಿ ಜೇಬಿನಿಂದ ಒಂದು ಪೆನ್ ಡ್ರೈವ್ ತೆಗೆದು ಗಾಳಿಯಲ್ಲಿ ತೋರಿಸಿದ. ಈ ಪೆನ್ ಡ್ರೈವ್ನಲ್ಲಿ 3 ವರ್ಷಗಳ ಹಿಂದಿನ ಎಲ್ಲಾ ಸತ್ಯ ಇದೆ. ಇದನ್ನು ನೋಡಿದರೆ ನಿಜವಾದ ಅಪರಾಧಿ ಯಾರು ಎಂಬುದು ಗೊತ್ತಾಗುತ್ತದೆ. ಅಷ್ಟರಲ್ಲಿ ಡಮ್. ಹಿಂದಿನಿಂದ ಯಾರೋ ಆ ವ್ಯಕ್ತಿಯ ಮೇಲೆ ದಾಳಿ ಮಾಡಿದರು. ಪೆನ್ ಡ್ರೈವ್ ದೂರಕ್ಕೆ ಹಾರಿಬಿತ್ತು. ಆ ದಾಳಿ ಮಾಡಿದ ವ್ಯಕ್ತಿಯ ಮುಖ ಕತ್ತಲಿನಲ್ಲಿ ಕಾಣಿಸಲಿಲ್ಲ. ಮುಂದುವರಿಯುತ್ತದೆ.